ಸ್ನೇಹಿತರೆ ನಮಸ್ಕಾರ. ನಾನು ರಾಜು ಹುಟ್ಟೂರ್. ತುಂಬಾ ದೊಡ್ಡ ಗ್ಯಾಪ್ನ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬವನ್ನು ನೀವು ತುಂಬ ಸಡಗರದಿಂದ ಖುಷಿಯಿಂದ ಆಚರಿಸ್ತೀರಿ ಅಂತ ಅಂದ್ಕೊಳ್ತೀನಿ. ಈಗಾಗಲೇ ನೀವು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಗಣೇಶ ಉತ್ಸವನ ಯಾವ ಸಡಗರದಿಂದ ಆಚರಿಸ್ತಿರು ಅನ್ನೋದನ್ನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಮೀಡಿಯಾಗಳಲ್ಲಿ ನೋಡಿರ್ತೀರಿ. ಬಟ್ ಬೇರೆ ದೇಶಗಳಲ್ಲಿ, ಸ್ಪೆಷಲಿ ಅಮೇರಿಕದಲ್ಲಿರ್ತಕ್ಕಂಥ ಭಾರತೀಯರು, ಕನ್ನಡಿಗರು ಯಾವ ರೀತಿ ಈ ಗಣೇಶ ಉತ್ಸವನ ಆಚರಿಸಿದ್ರು ಅನ್ನೋದನ್ನು ತೋರಿಸೋ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ. ನಾನಿರೋ ನ್ಯೂಜೆರ್ಸಿಯ ಹೃದಯ ಭಾಗದಲ್ಲಿ ಒಂದು ದೊಡ್ಡ ಪೆಂಡಲ್ ಹಾಕಿ ಅತ್ಯದ್ಭುತವಾದಂಥ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಡಗರದಿಂದ ಈ ಸರಿ ಗಣೇಶ ಉತ್ಸವವನ್ನು ಆಚರಿಸ್ತೀವಿ. ಅದರ ವಿಡಿಯೋಗಳು ಈಗ ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಈ ಸರಿಯ ಉತ್ಸವದಲ್ಲಿ ಅತ್ಯಂತ ಆಕರ್ಷಣೀಯ, ಅತ್ಯಂತ ಸುಂದರವಾದಂಥ ಅಂಶಗಳು ಅಂತಂದರೆ ಎರಡು. ಒಂದು, ಅಫ್ಕೋರ್ಸ್ ಗಣೇಶ ಮೂರ್ತಿ ಅತಿ ದೊಡ್ಡವಾದಂಥದ್ದು, ಪ್ಲಸ್ ಸುಂದರವಾಗಿ ಕೆತ್ತನೆ ಮಾಡ್ತಕ್ಕಂಥ ಒಂದು ಮೂರ್ತಿ. ಎರಡನೇದು, ಡೊಳ್ಳು ಬಡಿಯೋ ಒಂದು ತಂಡ. ಅದರಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳು ಇರ್ತಕ್ಕಂಥ ಒಂದು ತಂಡ ಎಷ್ಟು ಚೆನ್ನಾಗಿ ಡೊಳ್ಳು ಬಾರಿಸ್ತಾ ಇತ್ತು ಅಂತಂದರೆ, ಆಲ್ಮೋಸ್ಟ್ ಅರ್ಧ ಗಂಟೆಯಿಂದ 1 ಗಂಟೆ ಅವರು ಡೊಳ್ಳು ಪ್ರದರ್ಶನ ಮಾಡಿದರು. ನಮಗೆ ನೋಡೋರಿಗೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಿರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಅದರ ವಿಡಿಯೋ ಕೂಡ ಇಲ್ಲಿ ಹಾಕ್ತೀನಿ. ಆ ಎಲ್ಲ ವಿಡಿಯೋಗಳನ್ನು ಪ್ಲೇ ಮಾಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಗಣೇಶ ಹಬ್ಬ ಅಂದರೆ ಏನು? ಮೂರ್ತಿಯನ್ನು ಪ್ರತಿಷ್ಠಾಪಿಸೋದು, ಪೂಜೆ ಮಾಡೋದು, ಸ್ವೀಟ್ಸನ್ನ ಹಂಚೋದು, ಒಂದಿಷ್ಟು ಖುಷಿಯಿಂದ ಕುಣಿಯೋದು, ಅದಾದ ನಂತರ ವಿಸರ್ಜನೆ ಮಾಡೋದು. ಇದು ನಮಗೆ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಗಣೇಶ ಹಬ್ಬ. ಬಟ್ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಹಬ್ಬ ಇದೆ. ಅದೇನು ಅಂದರೆ, ನಮ್ಮ ದೇಶದ ಎಕಾನಮಿಗೆ ತನ್ನದೇ ಆದಂಥ ಕೊಡುಗೆ ನೀಡ್ತಕ್ಕಂಥ ಒಂದು ಹಬ್ಬ ಈ ಗಣೇಶ ಹಬ್ಬ. ಗಣೇಶ ಹಬ್ಬ ಬಂದರೆ ಸಾಕು, ಗಣೇಶ ಮೂರ್ತಿಗಳನ್ನ ಮಾಡೋರಾಗಿರ್ಬೋದು, ಜ್ಯುವೆಲರಿ ಇಂಡಸ್ಟ್ರಿ ಆಗಿರ್ಬೋದು, ಬಟ್ಟೆ ಇಂಡಸ್ಟ್ರಿ ಆಗಿರ್ಬೋದು, ಫುಡ್ ಇಂಡಸ್ಟ್ರಿ ಆಗಿರ್ಬೋದು, ಈ ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ತನ್ನದೇ ಆದಂಥ ಎಕನಾಮಿಕ್ ಬೂಸ್ಟ್ ಕೊಡುವಂಥ ಹಬ್ಬ ಅಂದರೆ ಈ ಗಣೇಶ ಹಬ್ಬ. ಹಬ್ಬದ ವಿಷಯ ಮಾತಾಡೋ ಟೈಮಲ್ಲಿ ಇವೆಲ್ಲ ವಿಷಯಗಳು ಯಾಕೆ ಬೇಕು ಅಂತ ಅಂದ್ಕೊಳ್ತಿರ್ಬೋದು. ದೇಶದ ಎಕಾನಮಿ ಚುರುಕುಗೊಳ್ಬೇಕು, ವೃದ್ಧಿ ಆಗಬೇಕು ಅಂತಂದರೆ ಜನಗಳಲ್ಲಿರ್ತಕ್ಕಂಥ ದುಡ್ಡು ಸರ್ಕ್ಯುಲೇಟ್ ಆಗಬೇಕು. ಅಂದರೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಪಾಸ್ ಆದಾಗ ಒಂದಿಷ್ಟು ಬಿಸ್ನೆಸ್ಗಳು ಇಂಪ್ರೂವ್ ಆಗ್ತವೆ, ಒಂದಿಷ್ಟು ಉದ್ಯಮಿಗಳು ಹುಟ್ಕೊಳ್ತವೆ. ಗಣೇಶ ಹಬ್ಬದ ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡೋದ್ರಿಂದ ಆ ಥರದ ಒಂದು ವೃದ್ಧಿ ಕಾರಣ ಆಗುತ್ತೆ. ಈ ಒಂದು ಪಾಯಿಂಟ್ ಇಟ್ಕೊಂಡು ನಾನು ChatGPTಯಲ್ಲಿ ಈ ವರ್ಷ ಅಂದರೆ 2025ನೇ ವರ್ಷದ ಗಣೇಶ ಉತ್ಸವದಲ್ಲಿ ಒಟ್ಟು ಆದಂಥ ಬಿಸ್ನೆಸ್ ಎಷ್ಟು ಅನ್ನುವ ಒಂದು ಮಾಹಿತಿಯನ್ನು ಕೇಳಿದೆ. ನೋಡಿ ಎಷ್ಟು ಬಿಸ್ನೆಸ್ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಆ್ಯಸ್ ಎ ಎಕನಾಮಿಕ್ ಎಕ್ಸ್ಪರ್ಟ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ಹೌ ಮಚ್ ಮನಿ ಟರ್ನ್ ಓವರ್ ಹ್ಯಾಪನ್ಡ್ ಡ್ಯೂರಿಂಗ್ ಗಣೇಶ ಉತ್ಸವ ಇನ್ 2025 in India, and also give me the breakup of expenses happened. ಸೊ ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಕ್ಯಾನ್ ಯು ಪ್ಲೀಸ್ ಓಕೆ, ಆಲ್ಮೋಸ್ಟ್ ಕರೆಕ್ಟಾಗಿ ತಗೊಂಡಿದೆ ಪ್ರಾಂಪ್ಟ್. ಸೊ ನೋಡೋಣ ಎಷ್ಟು ಇನ್ಫಾರ್ಮೇಷನ್ನು ಇದು ಗ್ಯಾದರ್ ಮಾಡುತ್ತೆ, ಪ್ಲಸ್ ಏನೆಲ್ಲ ನಮಗೆ ಸಿಗುತ್ತೆ ಅಂತ. ಈಗ ಇನ್ಫಾರ್ಮೇಷನ್ ಬರ್ತಾ ಇದೆ. ಹೌ ಮಚ್ ಮನಿ ಚೇಂಜ್ಡ್ ಹ್ಯಾಂಡ್ಸ್? 30,000 crores total business generated nationwide during 10 to 11 days of ಗಣೇಶ ಉತ್ಸವ 2025. ನೋಡಿ, ಒಂದು ಸರ್ವೆ ಪ್ರಕಾರ, ಒಂದು ಎಸ್ಟಿಮೇಷನ್ ಪ್ರಕಾರ 30,000 ಕೋಟಿ ರೂಪಾಯಿಗಳ ಬಿಸ್ನೆಸ್ ಆಗಿದೆ ಕಂಪ್ಲೀಟ್ ಇಂಡಿಯಾದಲ್ಲಿ ಈ ಒಂದು 10ರಿಂದ 11 ದಿನಗಳಲ್ಲಿ. ಸೊ ಇಲ್ಲಿ ಯಾವುದ್ಯಾವುದಕ್ಕೆ ಅಂತ ಹೇಳಿದರೆ, ಪೆಂಡಲ್ ಸೆಟ್ಗೆ ಮತ್ತು ಡೆಕೋರೇಷನ್, ಪೂಜೆ ಎಸೆನ್ಸಿಯಲ್ಗೆ ಒಂದು 12,000 ಕೋಟಿ ಬಿಸ್ನೆಸ್ ಆಗಿದೆ ಅಂತೆ. ಈವೆಂಟ್ ಮ್ಯಾನೇಜ್ಮೆಂಟ್ಗೆ 6,000 ಕೋಟಿ, ಫುಡ್ ಆ್ಯಂಡ್ ಸ್ವೀಟ್ಸ್ ಆಲ್ಮೋಸ್ಟ್ 2,500 ಕೋಟಿ, ಆ್ಯಂಡ್ ರಿಟೇಲ್ ಮರ್ಚಂಡೈಸ್, ಕ್ಯಾಟ್ರಿಂಗ್, ಸ್ನ್ಯಾಕ್ಸ್ ಅಂದರೆ ಈ ಬಟ್ಟೆಗಳು ಅಂಥವೆಲ್ಲದಕ್ಕೆ 3,600 ಕೋಟಿ. ಗಣೇಶ ಐಡಲ್ಸ್, ಗಣೇಶ ಮೂರ್ತಿಗಳಿಗೆ 600 ಕೋಟಿ ಖರ್ಚಾಗಿದೆ. ಎಕೋ ಫ್ರೆಂಡ್ಲಿ ಶೇರ್ಗಳಿಗೆ. ಒಂದು ಉತ್ಸವದಿಂದ, ಒಂದು ಹಬ್ಬದಿಂದ ನಮ್ಮ ದೇಶಕ್ಕೆ ಎಷ್ಟೊಂದು ಅನುಕೂಲ ಇದೆ ನೋಡಿ. ಇಷ್ಟು 30,000 ಕೋಟಿಯಷ್ಟು ಟರ್ನ್ ಓವರ್ ಆಗಿದೆ ಅಂದರೆ ಅದರಿಂದಾಗಿ ಎಷ್ಟು ಸಣ್ಣ ಸಣ್ಣ ಉದ್ಯೋಗಗಳು ಹುಟ್ಟಿರ್ಬೋದು, ಸಣ್ಣ ಸಣ್ಣ ಬಿಸ್ನೆಸ್ಗಳು ಹುಟ್ಟಿರ್ಬೋದು. ಸ್ಪೆಷಲಿ ಈ ಹೂವು ಮಾರೋರು, ಬಟ್ಟೆಗಳು ಮಾರೋರು, ಪೆಂಡಲ್ ಹಾಕೋರಿಗೆ, ಗಣೇಶ ಮೂರ್ತಿಗಳನ್ನು ಮಾಡೋರಿಗೆ, ಜ್ಯುವೆಲರ್ಸ್ ಶಾಪ್ಗಳಿಗೆ, ಇವರೆಲ್ಲರಿಗೂ
ಈ ಥರದ ಉತ್ಸವಗಳಿಂದಾಗಿ, ಈ ಥರದ ಹಬ್ಬಗಳಿಂದಾಗಿ ಬಿಸ್ನೆಸ್ ಆಗುತ್ತೆ, ಅವರ ಲೈಫ್ ಒಂದಿಷ್ಟು ಸುಧಾರಣೆ ಆಗುತ್ತೆ. ಅಫ್ಕೋರ್ಸ್ ಅದರಿಂದ ಒಂದಿಷ್ಟು ಟ್ಯಾಕ್ಸ್ ಜನರೇಟ್ ಆಗುತ್ತೆ, ಗೌರ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈಗ ನ್ಯೂ ಜೆರ್ಸಿ ಗಣೇಶ ಉತ್ಸವದ ವಿಡಿಯೋಗಳು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.